ನನ್ನ ಏಜಲ್ಲಿರೋ ಹುಡುಗರೆಲ್ಲ ಮದುವೆ ಮಾಡ್ಕೊಂಡು ಅವ್ರ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ನನ್ನ ಮಕ್ಳ ಹತ್ರ ಕಾರ್ ಕಿತ್ಕೊಂಡು ಆಟ ಆಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಜಗ. ಇವತ್ತು ತೋಟ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬರ್ತಿದ್ರೆ ನಮ್ಮ ಮನೆ ಮುಂದ್ಗಡೆ ಇರೋ ಹುಡುಗ ಈ ರೀತಿ ಕಾರಲ್ಲಿ ಆಟ ಆಡ್ತಾ ಇದ್ದ. ನೋಡೋಕೆ ಅಷ್ಟೊಂದು ಚೆನ್ನಾಗಿದೆ, ನಾವು ಓಡ್ಸಕ್ಕೆ ಎಷ್ಟು ಚೆನ್ನಾಗಿರ್ಬೇಡ ಅಂತ ಕೇಳಿದ್ರೆ ಕೊಳ್ಳೆ ಇಲ್ಲ, ನಾವು ಬಿಡ್ತೇವೆ ಮತ್ತೆ ಬಲವಂತದಿಂದ ಕಿತ್ಕೊಂಡೆ. ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಆ ಹುಡುಗ ಕೈಯಲ್ಲಿದ್ದಾಗ ಚೆನ್ನಾಗಿ ಮುಂದೆಗೆ ಹೋಗ್ತಿತ್ತು ಮತ್ತೆ ಹಿಂದೆಗೆ ಬರ್ತಿತ್ತು. ನನ್ನ ಕೈಗೆ ಬಂದಾಗಿಂದ ಹಿಂದೆಗೆ ಹೋಗ್ತಿಲ್ಲ, ಮುಂದೆಗೆ ಬರ್ತಿಲ್ಲ. ಯಾಕೆ ಮುಂದೆಗೆ ಹೋಗ್ತಿಲ್ಲ ಮತ್ತೆ ಹಿಂದೆಗೆ ಬರ್ತಿಲ್ಲ ಅಂತ ಹುಡುಗನ್ ಕೇಳಿದಾಗ ಈ ರೀತಿ ಕೆಳಗಡೆ ಇರುವಂತ ಪವರ್ ಬಟನ್ ಆಫ್ ಮಾಡಿದೆ, ಮತ್ತೆ ನಾನು ಅದನ್ನ ಆನ್ ಮಾಡಿದೆ. ನಮ್ಮ ಕೈಗೆ ಬಂದ್ರೆ ನಾವು ಸುಮ್ಮನೆ ಇರ್ತೀವಿ, ಈ ರೀತಿ ಸ್ಟಂಟ್ ಮಾಡಕ್ಕೆ ಶುರು ಮಾಡಿದೆ. ಈ ರೀತಿ ಅಪ್ಪಿರೋ ಜಾಗದಲ್ಲಿ ಹತ್ತುತ್ತಾ ಅಂತ ಟ್ರೈ ಮಾಡೋದು, ನೋಡಿ ಹೆಂಗೋ ಪರವಾಗಿಲ್ಲ ಹತ್ತಿತ್ತು. ನಾನಂತೂ ಅಷ್ಟೇ ಸುಮ್ಮನೆ ಇರಲಿಲ್ಲ, ಈ ರೀತಿ ಕಾರ್ನ ಮೇಲ್ಗಡೆಯಿಂದ ಜಂಪ್ ಮಾಡ್ಸೋಣ ಅಂತ ಜಂಪ್ ಮಾಡಿಸಿದೆ. ಈ ಕಾರಲ್ಲಿ ಇನ್ನೊಂದು ಫೆಸಿಲಿಟಿ ಕೂಡ ಇದೆ, ಏನಪ್ಪಾ ಅಂದ್ರೆ ಅದು ಹಿಂದ್ಗಡೆಯಿಂದ ಹೊಗೆ ಕೂಡ ಬರ್ತಾ ಇದೆ. ಈ RC ಕಾರ್ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಈ ರೀತಿ ಸಸ್ಪೆನ್ಷನ್ ಸ್ಪ್ರಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಇದ್ರ ಕಾರ್ ಟೈರ್ ಕೂಡ ಅಷ್ಟೇ ರಿಯಲ್ ಕಾರ್ ಟೈರ್ ತರನೇ ಇದೆ. ನಾವು ಚಿಕ್ಕವರಿದ್ದಾಗ ಎಲ್ಲರೂ ಜಾತ್ರೆಗೆ ಹೋದಾಗ ಅಲ್ಲೇನೋ ರಿಮೋಟ್ ಕಾರ್ ಕಾಣಿಸಿದ್ರೆ ನಾನು ಕೊಡ್ಸೋ ಗಂಟ ನಮ್ಮ ಅಮ್ಮನ ಬಿಡ್ತಾನೆ ಇರ್ಲಿಲ್ಲ. ಅವಾಗ ನಾವು ತಗೊಂತಿದ್ದ ಕಾರ್ಗೆ ಮತ್ತೆ ರಿಮೋಟ್ಗೆ ಒಂದು ಅಷ್ಟುದ ವೈರ್ ಬರ್ತಿತ್ತು, ಅದನ್ನೇನೋ ನಾವು ಓಡಿಸಬೇಕು ಅಂದ್ರೆ ಅದ್ರ ಹಿಂದ್ಗಡೆ ನಾವು ಓಡಬೇಕಾಗಿತ್ತು. ನೀವು ಕೂಡ ನಿಮ್ ಚಿಕ್ಕ ವಯಸ್ಸಲ್ಲಿ ನಂತರ ಕಷ್ಟಪಟ್ಟಿದ್ರೆ ಒಂದು ಕಮೆಂಟ್ ಮಾಡಿ. ಇವಾಗಿನ ಹುಡುಗರು ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕುತ್ಕೊಂಡ ಜಾಗದಲ್ಲೇ ಕಾರ್ನ ಕಂಟ್ರೋಲ್ ಮಾಡಬಹುದು. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.